ನೋಡಿ ಇದು ಬಾಂಗ್ ಅಂತೆ. ನೋಡಿ ಎಷ್ಟು ಓಪನ್ ಆಗಿ ಮಾರ್ತಾರೆ ಇಲ್ಲಿ. ಬಾಂಗ್ ಇದೇ ನೋಡಿ ಸ್ನೇಹಿತರೆ, ಬಲಿ ಕೊಡೋವಂಥ ಜಾಗ ನೋಡಿ. ಅಲ್ಲಿ ಬಹುಶಃ ಕುರಿನ ಬಲಿ ಕೊಡ್ತಾರೆ ಅನಿಸುತ್ತೆ. ಬಾಕಿ ಎಲ್ಲ ಬಲಿ ಕೊಡೋ ಜಾಗ ಇದೇನೆ. ತ್ರಿಶೂಲ್ ನದಿ ಅಲ್ಲ? ಅಯ್ಯೋ ಏನು ವ್ಯೂನೇ ಇದು. ಅಬ್ಬಾ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ನನ್ನ ಜೊತೆ ಟ್ರಾವೆಲ್ಗೆ ರೆಡಿನಾ? ಇವತ್ತಿನ ಈ ವಿಡಿಯೋ ನನಗೆ ಬಹಳ ವಿಶೇಷ. ಯಾಕೆಂದರೆ ನಮ್ಮೆಲ್ಲರ ಆಸೆಯನ್ನು ನೆರವೇರಿಸುವ ತಾಯಿ ಭಗವತಿಯ ದರ್ಶನ ಮಾಡೋಣ. ಅದೇ ಮನೋಕಾಮನಾ ಟೆಂಪಲ್, ನೇಪಾಲ್. ಕಠ್ಮಂಡುವಿಂದ ಮನೋಕಾಮನಾಗೆ ಸುಮಾರು 4.5 ಗಂಟೆಗಳ ಕಾಲ ಜರ್ನಿ. ದಾರಿಲಿ ಹೋಗ್ತಾ ಇದ್ದರೆ ದೂರದಲ್ಲಿ ಕಾಣೋ ಬೆಟ್ಟಗಳು, ಕೆಳಗಡೆ ತ್ರಿಶೂಲ್ ನದಿ ಮತ್ತು ಮಧ್ಯೆ ಮಧ್ಯೆ ಸಿಗೋ ಸ್ಮಾಲ್ ವಿಲೇಜಸ್, ಇದನ್ನೆಲ್ಲ ನೋಡ್ತಾ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದು ಕುರಿಂತಾರ್ ಅನ್ನೋ ಜಾಗ. ಇಲ್ಲಿಂದ ಕೇಬಲ್ ಕಾರ್ನಲ್ಲಿ ಸುಮಾರು 10ರಿಂದ 15 ನಿಮಿಷದಲ್ಲಿ ನಾವು ಮನೋಕಾಮನಾ ಟೆಂಪಲ್ಗೆ ಹೋಗ್ಬೋದು. ಈ ಕೇಬಲ್ ಕಾರ್ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಅಥವಾ 5:15ವರೆಗೂ ಮಾತ್ರ ಇರುತ್ತೆ. ಮಧ್ಯದಲ್ಲಿ 12ರಿಂದ 1:15ವರೆಗೆ ಲಂಚ್ ಬ್ರೇಕ್. ಈ ಕೇಬಲ್ ಕಾರ್ ಟಿಕೆಟ್ ಪ್ರೈಸ್ ಫಾರ್ ಇಂಡಿಯನ್ ನ್ಯಾಷನಲ್ಸಿಗೆ ಒನ್ ವೇ ಇಂಡಿಯನ್ ರುಪೀಸ್ 400 ರೂಪಾಯಿ ಅಥವಾ 2 ವೇ 670 ರೂಪಾಯಿ. ಇದೇ ನೋಡಿ ಸ್ನೇಹಿತರೆ, ತ್ರಿಶೂಲ್ ನದಿ. ಈ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಏನೋ ಸಖತ್ತಾಗಿತ್ತು. ಆದರೆ ನಿಜವಾಗ್ಲೂ ಸ್ನೇಹಿತರೆ, ಒಳಗೊಳಗೆ ಹೆದರಿಕೆನೂ ಆಗ್ತಾಯಿತ್ತು. ನಿಜವಾಗ್ಲೂ ಏನು ಸುಂದರವಾದ ದೃಶ್ಯ. ಅಬ್ಬಾ, ನನಗಂತೂ ನಿಜವಾಗ್ಲೂ ಯಾವ ವರ್ಡ್ಸು ಸಿಗ್ತಾಯಿಲ್ಲ ಇದನ್ನು ಹೇಳಬೇಕಂದ್ರೆ. ಬಹಳ ಯುನೀಕ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಆಗಿತ್ತು ಮಾತ್ರ. ಈ ಟೆಂಪಲ್ 4300 ಫೀಟ್ ಹೈಟ್ನಲ್ಲಿದೆ. ಹೆಂಗಿತ್ತೆ ಎಕ್ಸ್ಪೀರಿಯನ್ಸ್? ಆಸಮ್ ಅಲ್ಲ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತೆ? ಇದು ಹೋಟೆಲ್ ರೂಮ್. ನಾನು ಮತ್ತು ನನ್ನ ಕಸಿನ್ ಆಶಾ ಅಂತ ನಾವಿಬ್ಬರು ಇಲ್ಲಿದ್ದೀವಿ ಇವಾಗ. ಸೊ ಬ್ಯೂಟಿಫುಲ್. ಅಲ್ಲಿ ನೋಡಿ, ಅಲ್ಲೇ ಕಾಣಿಸುತ್ತೆ ಕೇಬಲ್ ಕಾರ್. ಬೆಳಗಿನ ಜಾವ 5:15 ಇವಾಗ. ನೋಡಿ ಇಲ್ಲಿದೆ ನೋಡಿ ಕೇಬಲ್ ಕಾರು. ಈ ಸ್ಟೇರ್ಸಿಂದ ಇಲ್ಲಿ ಕೆಳಗಡೆ ಹೇಳಿದ್ರೆ ಇದೇ ನಮ್ಮ ಹೋಟೆಲು. ಒಂದಿಷ್ಟು ಇಳಿಬೇಕು. ಇದು ಒಂದು ಸ್ಟ್ರೀಟು ಫುಲ್ಲೂ ಪೂಜೆ ಸಾಮಾನೆಲ್ಲ ಮಾರ್ತಾರೆ. ಈಗಿನ್ನೂ ಓಪನ್ ಮಾಡ್ತಾ ಇದ್ದಾರೆ, ಕೆಲವರು ಓಪನ್ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಮನೋಕಾಮನಾ ಅಂತ ಹೇಳ್ದಂಗೆ ದೇವಿದು, ಅಂದರೆ ಮನಸ್ಸಲ್ಲಿ ಏನೇನು ಆಸೆ ಇದೆ ಅದೆಲ್ಲ ಪೂರೈಸುವಂಥ ಒಂದು ದೇವಿದು ಜಾಗ.
ಇದೇನೆಂದರೆ ವಯಸ್ಸಿರುವಾಗಲೇ ಬರಬೇಕು, ಸ್ಟೆಪ್ ಹತ್ತಬೇಕು, ದೇವ್ರು ನೋಡಬೇಕು. ವಯಸ್ಸಾದ್ಮೇಲೆ ಹೆಂಗೆ ಬರ್ತಾರೆ ಅಂತ ಅಲ್ಲ. ಬಾ, ತುಂಬ ಇದೆ ಸ್ಟೆಪ್ಸು. ದೇವ್ರದ್ದು ಇದು ರುದ್ರಾಕ್ಷ, ಬಟ್ಟೆಗಳು, ಬಳೆ ಮತ್ತು ಇದು, ಆಮೇಲೆ ಊದಿನಗಡ್ಡಿ, ತೆಂಗಿನಕಾಯಿ, ಆಮೇಲೆ ದೀಪ ಆರತಿದ್ದು ಸಾಮಾನುಗಳು, ಚುನರಿ, ಆಮೇಲೆ ಫ್ಲವರ್ಸ್. ಇದಕ್ಕೆ ಎಷ್ಟಾಯಿತು ಅಂದರೆ 800 ರೂಪಾಯಿ ಇಂಡಿಯನ್ ರುಪೀಸು, 1200 ನೇಪಾಳಿ ಕರೆನ್ಸಿ, ಬಟ್ 800 ರೂಪಾಯಿ ಇಂಡಿಯನ್ ರುಪೀಸು. ಇದಕ್ಕೆ ಎಷ್ಟೆಷ್ಟೋ ಇದೆ. ಇದು 800 ರೂಪಾಯಿ ಅಂತಲ್ಲ, 200 ರೂಪಾಯಿಗೂ ಇದೆ, 400 ರೂಪಾಯಿಗೂ ಇದೆ, ಆ ಥರ. ಇದು ಬಂದು ಅದೇ 1200 ನೇಪಾಳಿ ಅಂದರೆ 800 ನಮ್ಮ ಇಂಡಿಯನ್ ರುಪೀಸ್. ಇಲ್ಲಿ ನೋಡಿ ಮೇನ್ ಟೆಂಪಲ್. ಇಲ್ಲಿಂದ ಹತ್ಬಿಟ್ಟು ಇಲ್ಲಿಂದ ಹತ್ತಿ ಆ ಕಡೆಯಿಂದ ಹೋಗಬೇಕು ನೋಡಿ. ಇನ್ನು ಇಲ್ಲಿಂದ ನನಗೆ ವಿಡಿಯೋ ತೆಗಿಯೋಕ್ಕಾಗಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಸ್ಟೆಪ್ ಹತ್ತಿ ಹೀಗೆ ಬಂದು ಈ ಕ್ಯೂನಲ್ಲಿ ಜಾಯ್ನ್ ಆಗಬೇಕು. ಇದೇನೇ ಮೇನ್ ಟೆಂಪಲ್.
ಇಲ್ಲೆಲ್ಲ ಉಳ್ಕೊಳಕ್ಕೊಂದು ಹೋಟೆಲ್ಗಳು ಇದೆ ನೋಡಿ. ಇಲ್ಲಿ ದೇವಿಗೆ ತೆಂಗಿನಕಾಯಿ, ಹೂವು ಮತ್ತು ಅನಿಮಲ್ ಸ್ಯಾಕ್ರಿಫೈಸ್ ಕೂಡ ಮಾಡ್ತಾರೆ. ತುಂಬ ಜನ ಇಲ್ಲಿಗೆ ಮದುವೆ ಆಗಲಿ ಅಂತನ, ಮಕ್ಕಳಾಗಲಿ ಅಂತನ, ಅಥವಾ ಹೆಲ್ತ್ ಆ್ಯಂಡ್ ಪ್ರಾಸ್ಪ್ಯಾರಿಟಿಗಾಗಿನ, ಇಲ್ಲ ಕೆಲಸ ಸಿಕ್ಕಲಿ ಅಂತನ, ಒಟ್ಟಿನಲ್ಲಿ ಅವ್ರಿಗೇನೇನು ಆಸೆ ಇದೆ ಅದೆಲ್ಲದಕ್ಕೂ ಹರಕೆ ಹೊರಿತಾರೆ. ಇದು ನೋಡಿ, ಇದನ್ನು ಇವಾಗ ಹರಕೆಗೇನೆ ತಗೊಳ್ತಾ ಇರೋದು ಕೋಳಿ. ನೇಪಾಳಿ ದುಡ್ಡು 1800 ಆದರೆ ಇಂಡಿಯನ್ ರುಪೀಸ್ 1200. ಇವರೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿಂದ ಪೇ ಮಾಡಿಬಿಟ್ಟು ಅಲ್ಲಿ ಹರಕೆ ಜಾಗದಲ್ಲಿ ಹರಕೆ ಕೊಡೋದು, ಆ ಥರ. What is this, Bhaiya? So here you can see different kind of things. So this is the gooseberry. Amla, gooseberry. Nallikai nodi, nallikai. We put some salt and the chili. Okay. Salt, chili ಎಲ್ಲ ಹಾಕಿರೋದು ನಲ್ಲಿಕಾಯಿ. ಅವ್ರಿಗೆ ಬಾಂಗ್. This is called bhang, and this is also the seed of marijuana. Okay, seed of marijuana. Seed of marijuana, ಬಾಂಗ್ ನೋಡಿ ಇವ್ರೆ ಎಷ್ಟು ಓಪನ್ ಆಗಿ ಮಾರ್ತಾರೆ ಅಂತ ನೋಡಿ. इसको कैसे पीता है, खाता है? Roasted a little bit, and then it is grinded, and then it is mixed with the pickles. But how they are selling openly? It's open, is it? Yeah, it is legal here. Legal. It is legal here. Okay, ನೋಡಿ ಇದು. It is not that much very aggressive. Okay, it is common, and this is the pepper. This is pepper, yes. I know. And those are some pulse, ದಾಲ್ ತರ, ಅವೆಲ್ಲ ದಾಲ್ ಕಾಳುಗಳು ಅವೆಲ್ಲ ಆ ಕಡೆ ಕಾಳು. ನಂಗೆ ಇದೇ ಬಹಳ ಆಶ್ಚರ್ಯ ಆಗಿದ್ದು ಮಾತ್ರ ನೋಡಿ, ಇದು Bonsilam, I don't know what is the exact name of English name, but this is called Bonsilam. Okay, ಇದು ಕಲೋಂಜಿ. Kalonji. Okay. It is very good for your bones. If you have some joint pain and all. Okay. Kalonji ಏನು ಸತ್ತಪ್ಪ ನನಗೆ. 1 spoon of this seed in the water, 1 glass of water. Okay, and then the next morning you put it in the water in the evening, and the next morning, okay, drink it. Empty stomach. Boil it and drink, or just soak it and just soak. You don't need to boil. This is very good, very healthy. Healthy for your bones. ಅಲ್ಲೊಂದು ಒಳ್ಳೆ ಹೆಲ್ದಿ ಆಪ್ಷನ್, ಇಲ್ಲೊಂದು ಒಳ್ಳೆ ಅನ್ಹೆಲ್ದಿ ಆಪ್ಷನ್. This is also healthy. ಅದು ಹೆಲ್ದಿ ಅಂತಾರೆ ನೋಡಿ ಅವರು. ಮರವನ್ನ seeds. Use a small amount, it is good. Okay. But this is very nice. I also use it at my home. My wife. Okay. Really? She make the pickle from this. Pickle? Yeah. ನೋಡಿ ಅವರು ಪಿಕಲ್ ಮಾಡ್ಬಿಟ್ಟೆ ತಿಂದ್ಬಿಡ್ತಾರಂತೆ. Grind it and make a powder. ಚಟ್ನಿ ಪುಡಿ ತರ. And then mix with the tomato pickle. Okay. Most commonly, okay, it is used to mix. It is mixed with the tomato. ನೋಡಿ. ಎಂಟು ಗಂಟೆಗೆ ಓಪನ್ ಮಾಡ್ತಾರೆ ಬೆಳಿಗ್ಗೆ. ಇದು ತುಂಬಾ ಅರ್ಲಿ. ಇಲ್ಲಿ ನೋಡಿ, ಈ ಹೂವಿನ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ.
So this is the Manokamna temple of Nepal, one of the very famous and important temple for the Hindus. Okay. And she is the goddess who fulfill the wishes. So if you have any wish, you can come here and fulfill it. Okay, like our madam. Okay, she is so happy here, like with a very beautiful smile. All right. She is wishing for the peace in the world. Everybody? Now no one is there? Okay, now maybe there is some special puja okay, by the okay. priest. ಓಕೆ ನಾವು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿದ್ವಿ, ಅಂದರೆ 5:30 ಅಲ್ಲಿಂದ ಹೊರಟು. ಈಗ ನೋಡಿದ್ರೆ ಎಲ್ಲ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಮ್ಮ ದರ್ಶನ ಆಯಿತು ಎನಿವೆ, ಬಟ್ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಏನಂತೆ ಸ್ಪೆಷಲ್ ದರ್ಶನ ಏನೋ ಇರಬೇಕು ಅದಕ್ಕೆ ಅಂತ ಹೇಳ್ತಾರೆ. ನೋಡಿ, ಇದೆ ದೇವಿದು ಮಂದಿರ ಮನೋಕಾಮ್ನ. ಇವ್ರು ನೋಡಿ ಎಷ್ಟು ದುಡ್ಡು ಪ್ಯಾಕೆಟಲ್ಲಿ. ನೋಡಿ ಅಲ್ಲ, ಅಯ್ಯಬ್ಬ ದೇವ್ರೆ, ಈ ಕೊಟ್ಟಿದ್ದು ದುಡ್ಡನ್ನೆಲ್ಲ ಪ್ಲಾಸ್ಟಿಕ್ ಅವರೆಲ್ಲ ಕಟ್ಟಿಬಿಟ್ಟೆ ನೋಡಿ, ಅಲ್ಲಿ ಹಾಕ್ಕೊಂಡ್ರು. ಫಸ್ಟ್ ದರ್ಶನ 8 ಗಂಟೆಗೆಲ್ಲ ಮುಗಿದೋಯ್ತು. ಮುಗಿದೋದ್ಮೇಲೆ ದೇವಸ್ಥಾನನ ಫುಲ್ಲು ಕ್ಲೀನ್ ಮಾಡಿ, ಆಮೇಲೆ ಪುರೋಹಿತರು ಒಂಥರ ಒಂದು ಸ್ಪೆಷಲ್ ಒಂದು ಪೂಜೆನ ಮಾಡ್ತಾರೆ. ಯಾಕೆ ಅಂದರೆ ಇದು ಬಲಿ ಕೊಡೋದಕ್ಕಿಂತ ಮೊದಲು ನಡೆಯುವಂತಹ ಇದೊಂದು ಪದ್ಧತಿ ಅಂತ ಹೇಳ್ಬೋದು. ಸ್ನೇಹಿತರೆ, ಆ ದೂರದಲ್ಲಿ ಕಾಣೋವಂಥ ಬೆಟ್ಟಗಳು ಹಿಮಾಲಯಾಸ್. Okay, as you all know, Nepal is known for the Himalaya. ಕರೆಕ್ಟ್. Okay, so we have a beautiful Himalayan range, and there are total 14 highest peak, ಓಕೆ. over 8,000 meter in the world. Among them, 8 are located in Nepal. And now we are here in the Manokamna temple. From here we can see the beautiful the mountains. Okay. The one we can see here straight, that is called Manaslu. ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ, ನಮ್ಗೆ ಈ ಕ್ಯಾಮ್ರಾದಲ್ಲೆಲ್ಲ ಅಷ್ಟೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ. Manaslu. Manaslu. The height of the Manaslu is 8,163 meters. ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅಷ್ಟೊಂದು ಗೊತ್ತಾಗುತ್ತೋ ಇಲ್ವೋ. And far away we see the Annapurna. Oh, that is Annapurna. Yeah, it is quite not so clear. Okay, it is a little bit misty. What is the name of this Devi's mountain? So Manokamna, and it is located in the Gorkha district. Gorkha district. The whole area is known as the Gorkha, but this place is known as the And the only way to come here is cable car. Yeah, by cable car. And there is a very one legend here about the Manokamna Devi goddess. Okay, long time ago, during 15th century, there was one king called Ram Saha, Okay. the king of this place. Okay, and his queen has a possession of the goddess Parvati, the goddess. Okay, one kind of goddess, and nobody knew about it. One day, the king knew about the possession of the goddess, okay, on queen. So soon after, he realized he died. King died. The king died. Okay. And at that time there was one ritual called Sati Pratha. Sati ritual. That means when husband die, the Yeah, wife Sati. has to go as a Sati. Correct. Yeah. So after the king's demise, the goddess, the queen, The also queen. went Sati. as a Sati. ಸತಿ ಮಾಡಕ್ಕೆ ಹೋಗ್ತಾಳೆ ಗಂಡನ ಜೊತೆಗೆ. And except the king, at that time there was a prime minister called Lakhan Thapa. He knew about the queen. Okay. So before going to Sati, queen told Lakhan Thapa that she will come again in the different form.
So after many days, okay, after many time, once the farmer was ploughing here. So the plough was stuck in the stone, and the blood flowed from the stone. ಓಕೆ So then the people are terrified, and then the Lakhan Thapa knew. ದಟ್ಸ್ ದ ಕ್ವೀನ್ He remembered ದಟ್ಸ್ that ದೇವಿ the queen will come back, okay, in the different form. So Ade the Devi. Lakhan Thapa established the temple ಸೊ here. ದಿಸ್ ಇಸ್ ದ ಪ್ಲೇಸ್ ವೇರ್ ದ ಬ್ಲಡ್ Yeah, ಕೇಮ್. yeah, this is the place. This is the exact place where the blood ಇದು came. ಉಳಿಯುವಾಗ ಏನು ಉಳೋದು ಅಂತಾರಲ್ಲ ಫ್ಲೋಯಿಂಗ್, ಆ ಟೈಮಲ್ಲಿ ಅದು ಕೆಳಗಡೆಯಿಂದ ಬ್ಲಡ್ ಬಂದಿದ್ದು ದೇವಿ ಹುಟ್ಟಿದ್ದಾರೆ ಅಂತ. ಅದೇ ಜಾಗ ಇದು. ಇದೇ ನೋಡಿ ಸ್ನೇಹಿತರೆ, ಬಲಿ ಕೊಡುವಂಥ ಜಾಗ ನೋಡಿ. ಅಲ್ಲಿ ಬಹುಶಃ ಕುರಿನ ಬಲಿ ಕೊಡ್ತಾರೆ ಅನಿಸುತ್ತೆ. ಬಾಕಿ ಎಲ್ಲ ಬಲಿ ಕೊಡೋ ಜಾಗ ಇದೇನೆ. ದ ಪ್ಲೇಸ್. Yeah, purify the place for the sacrifice. ಈ ಬಲಿ ಕೊಡುವಂಥ ಪ್ರಾಣಿಗಳು ಕುರಿ ಆಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು, ಅದನ್ನು ಕೂಡ ದೇವಸ್ಥಾನದೊಳಗೆ ತಗೊಂಡು ಹೋಗಿ ಕುಂಕುಮ ಹಚ್ಚಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಇಡ್ಲಿ ದೋಸೆ ಸಿಕ್ಕತ್ತಂತೆ ನೋಡಿ ಇಲ್ಲಿ. ಪೂರಿ. ಓಹ್, ಥ್ಯಾಂಕ್ ಯು ಬಾಯ್. ನೋಡಿ, ಇಲ್ಲಿಂದ ಕುರಿಗಳನ್ನ ಕೊಂಡ್ಕೋತಾರೆ, ಆಮೇಲೆ ಮೇಲೆ ಹೋಗಿ ಬಲಿ ಕೊಡೋದು. ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ಹೋಟೆಲಿಗೆ ಬಂದ್ವಿ. ಇದು ಹೋಟೆಲ್ದು ಬ್ರೇಕ್ಫಾಸ್ಟ್ ಬುಫೆ. ಹಾಲು, ಅವಲಕ್ಕಿ, ಟೋಫು, ಇದೇನೋ ಸ್ವೀಟಪ್ಪ, ನಾನು ತಿನ್ನೋದೇ ಇಲ್ಲ. ಬೇಯಿಸಿದ ಮೊಟ್ಟೆ, ತ್ರಿಶೂಲ್ ನದಿ ಅಲ್ಲ? ಅಯ್ಯೋ, ಏನು ವ್ಯೂನೇ ಇದು.